ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ಪತ್ನಿಗೆ ಕೌನ್ಸಿಲಿಂಗ್ ಸೆಂಟರ್ನಲ್ಲಿ ಪತಿ ಚಾಕು ಹಾಕಿ ಕೊಲೆ ಮಾಡಿದ ಘಟನೆ ನಗರದ ಎಂಸಿಸಿ ಎ ಬ್ಲಾಕ್ನ ಬಾಲ ನ್ಯಾಯ ಮಂದಿರದಲ್ಲಿ ನಡೆದಿದೆ. 26 ವರ್ಷದ ಮುಷ್ಕಾನ್ ಕೊಲೆಯಾದ ಪತ್ನಿ, ಇನ್ನು 35 ವರ್ಷದ ಕಲೀಮುಲ್ಲಾ ಕೊಲೆ ಮಾಡಿದ ಪತಿ. ದಾವಣಗೆರೆ ತಾಲೂಕಿನ ಕಾಡಜ್ಜಿ ಗ್ರಾಮದ ಕಲೀಮುಲ್ಲಾ ಪತ್ನಿಯ ನಡತೆ ಬಗ್ಗೆ ಆಗಾಗ ಶಂಕೆ ವ್ಯಕ್ತಪಡಿಸಿ ಜಗಳ ಮಾಡುತ್ತಿದ್ದ ಎಂದು ಪತ್ನಿ ಮುಷ್ಕಾನ್ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಳು. ವಿಚ್ಛೇದನದ ಹಿನ್ನೆಲೆ ಇಬ್ಬರನ್ನು ಇಂದು ಬಾಲ ನ್ಯಾಯ ಮಂದಿರದಲ್ಲಿ ಕೌನ್ಸಿಲಿಂಗ್ಗೆ ಕರೆದಿದ್ದರು. ಮುಷ್ಕಾನ್ ಕೌನ್ಸಿಲಿಂಗ್ಗೆ ತನ್ನ 50 ವರ್ಷದ ತಾಯಿ ಫರ್ಜಾನ್ ಜೊತೆಗೆ ಬಂದಿದ್ದಳು. ಈ ವೇಳೆ ಪತಿ ಕಲೀಮುಲ್ಲಾ ಪತ್ನಿ ಹಾಗೂ ಅತ್ತೆಗೆ ಚಾಕುವಿನಿಂದ ಮನಸೋ ಇಚ್ಛೆ ಚುಚ್ಚಿದ್ದಾನೆ. ಕೂಡಲೇ ಇಬ್ಬರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾದರೂ ಪತ್ನಿ ಮುಷ್ಕಾನ್ ಸಾವನ್ನಪ್ಪಿದ್ದು, ಅತ್ತೆ ಫರ್ಜಾನ್ ಸ್ಥಿತಿ ಗಂಭೀರವಾಗಿದೆ. ಈ ಸಂಬಂಧ ಬಡಾವಣೆ ಪೊಲೀಸರು ಪತಿ ಕಲೀಮುಲ್ಲಾನನ್ನು ಬಂಧಿಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೆಂಡತಿಗೆ ಅಲ್ಲಿ ಕರ್ಕೊಂಡೋಗಿ ಅವನ ಮನೆಯಾಗೆ ಸುರೇಣ್ಗೆ ಕರ್ಕೊಂಡೋಗಿ ರೇಪ್ ಮಾಡಿಸಿದ್ದಾನೆ. ಮಾಡಿ CC ಕ್ಯಾಮ್ರಾನಲ್ಲಿ ಬಿಟ್ಟಿದ್ದಾನೆ, ಗ್ರೂಪ್ನಲ್ಲಿ ವಾಟ್ಸಪ್ನಲ್ಲಿ ಬಿಟ್ಟಿದ್ದಾನೆ. ನನ್ನ ಹೆಂಡತಿ ಬೇರೆ ಜೊತೆಗೆ ಮಕ್ಕೊಂದಿದ್ದ ಅಂತ ಸುಳ್ಳು ಹೇಳ್ತಾನೆ ಅವನು. ಕೋರ್ಟ್ಗೆ ಬಂದಿಲ್ಲ, ಸ್ಟೇಷನ್ಗೆ DC ಹತ್ರ ಹೋಗಿದ್ರು ನಾವು. ಅವರು ಅರೆಸ್ಟ್ ಟೀಮ್ ಅಂತ ಹೇಳಿದ್ದೆ ಅವನಿಗೆ, ಅರೆಸ್ಟ್ ಮಾಡ್ರಿ ಅಂತ ಸ್ಟೇಷನ್ಗೆ ಹೇಳಿದ್ರೆ ಅದು ಸುಧಾ ಮೇಡಮ್ ಅವನಿಗೆ ಫೋನ್ ಮಾಡಿ ಹೇಳಿದ್ದೆ, ನಿನಗೆ DC ಆರ್ಡರ್ ಕೊಟ್ಟಿದ್ದೆ ಅರೆಸ್ಟ್ ಟೀಮ್ ಅಂತ, ನಿನ್ನ ಹೆಂಡತಿ ನಿನ್ನ ಅತ್ತೆಮ್ಮ ಇಲ್ಲಿ DC ಹತ್ರ ಬಂದಿತ್ತಂತ. ಅವನು ಇಲ್ಲಿ ಬಂದು ನಮ್ಗೆ ಹಂಗೆ ಮಾಡಿದ್ದು ನೋಡ್ರಿ. ಸುಧಾ ಮೇಡಮ್ ಹೇಳಿತ್ತು ಅವ್ರಿಗೆ. ನಿಮ್ಮ ಹೆಸರೇನಮ್ಮ? ಫರ್ಜಾನ್ ಅನ್ನೋದು. ನಿಮ್ಮ ಮಗಳ ಹೆಸರು? ಮುಸ್ಕಾನ್. ಯಾವ ಊರವ್ರು ನೀವು? ಇದೇ ಊರು ನಂದು. ಆಕಿ ಮುಸ್ಕಾನಿಂದು ಕಾಡಜ್ಜಿ. ಈಗ ನೀವಿರೋದು ಎಲ್ಲಿ? ದಾವಣಗೆರೆ KTG ನಗರ 9ನೇ ಕ್ರಾಸ್. ಸರ್, ಮೊನ್ನೆ ಒಂದು 8-10 ದಿವಸದ ಹಿಂದೆ ಒಂದು ಮನೆಯಲ್ಲಿ CC ಕ್ಯಾಮ್ರಾ ಫಿಟ್ ಮಾಡಿದ್ದಾನೆ ಹುಡುಗ. ಹೆಂಡತಿ ಮೇಲೆ ಅನುಮಾನ ಪಟ್ಟು ಅದರಲ್ಲಿ ಒಬ್ಬ ಹೆಂಡತಿ ಬೇರೆ ಜೊತೆಗೆ ಅಫೇರ್ ಇದ್ದಿದ್ದು ನಿಜ ಆಗಿದೆ, ದೃಢಪಟ್ಟಿದೆ. ಆ ವಿಡಿಯೋ ಕೂಡ ಇದೆ. ಆಮೇಲೆ ಮಹಿಳಾ ಸ್ಟೇಷನ್ನಲ್ಲಿ ಒಂದು ಕೇಸ್ ಆಯಿತು. ಅದನ್ನು ನ್ಯಾಯಾಲಯದಲ್ಲಿ ಹೋಗಿ ಬಗೆಹರಿಸ್ಕೊಳ್ರಿ ಅಂತೇಳಿ ಹಿಂಬರ ಕೊಟ್ಟರು. ನಂತರ ಗ್ರಾಮಾಂತರ ಸ್ಟೇಷನ್ಗೆ ಹೋಗಿ ಮುಸ್ಕಾನು ಮತ್ತು ಅವ್ರ ತಾಯಿ ಹೋಗಿ ಕೇಸ್ ಮಾಡಿರ್ತಾರೆ. ಅದು FIR ಆಗಿದೆ ಆಲ್ರೆಡಿ. FIR ಆದ ನಂತರ ಅದು ಮೊಬೈಲ್ ಕೂಡ ಸೀಜ್ ಮಾಡಿದ್ದಾರೆ. ಆಮೇಲೆ ನೋಟಿಸ್ ಕೂಡ ನಿನ್ನೆ ಕೊಟ್ಟಿದ್ದಾರೆ ಅವರು ಸ್ಟೇಷನ್ ಪೊಲೀಸ್ನವರು. ಕೊಟ್ಟು ನಂತರ ಇವತ್ತು ಏನೋ ಅದು ಮಗುದೇನೋ ಕೇಸಿತ್ತು, ಮಗುದ ಕಸ್ಟಡಿದು ಏನೋ ಕೇಸಿತ್ತು ಅಂತೇಳಿ ಹೋಗಿದ್ದಾರೆ ಅಂತ ಮಾಹಿತಿ ಸರ್. ಇವತ್ತು ನಾನು ಊರಲ್ಲಿದ್ದಿಲ್ಲ, ನನಗೆ 3 ಗಂಟೆ 3:15 ಮೇಲೆ ಗೊತ್ತಾಗಿದ್ದ ತಕ್ಷಣ ನಾನು ಇಲ್ಲಿ ಬಂದಿರೋದಷ್ಟೇ. ನಾನು ಹಾಸ್ಪಿಟ್ಲ್ ಹತ್ರ ಹೋಗಿ ಇಲ್ಲಿಗೆ ಬಂದಿದ್ದೀರ ಸರ್. ಆ ಹುಡುಗಿ ಡೆತ್ ಆಗಿದೆ ಸರ್. ಮುಸ್ಕಾನ್ ಹುಡುಗಿಗೆ ಚಾಕು ಹಾಕಿದ್ದಾನೆ ಇವನು, ಕಲೀಮು ಕಾಡಜ್ಜಿ ಗ್ರಾಮದ ಹುಡುಗ ಇವನು. ಗಂಡ ಹೆಂಡತಿ ಮದುವೆ ಆಗಿ 5 ವರ್ಷ 2 ಮಕ್ಕಳಿದ್ದಾರೆ ಸರ್ ಇವರಿಗೆ. ಅದೇ ಅಫೇರ್ ಇದೆ, 5 ವರ್ಷದಿಂದನೂ ಪಂಚಾಯತಿ ಅವು ನಡೀತಾ ಇತ್ತು. ಈ ಸಮಸ್ಯೆಯಿಂದ ಹಿಂಗಾಗಿದೆ ಸರ್. ಈ ಅಮ್ಮ KTG ನಗರ 9ನೇ ಕ್ರಾಸಿಂದ ಸರ್. ಇದು ನೂರಾನಿ ಮಸೂತಿಯಲ್ಲಿ ಕೂಡ ಒಂದು ಸತಿ ಮೊನ್ನೆ ಪಂಚಾಯತ್ ಇದೆ ಸರ್. ಅಲ್ಲಿ ಕೂಡ ಅವರು ಡೈವರ್ಸ್ ಕೊಡೋಕ್ಕೆ ಒಪ್ಪಲಿಲ್ಲ. ಅಮ್ಮ ನಾನು ಏನು ತಪ್ಪು ಮಾಡಿಲ್ಲ, ನಾನೇ ಕೊಡಬೇಕು ಅಂಥೇಳಿ ಇದು ವಿಡಿಯೋ ಇದ್ರೂ ಆ ಅಮ್ಮ ತಪ್ಪನ್ನು ಒಪ್ಕೊಳ್ಳೋಕೆ ರೆಡಿ ಇದ್ದಿಲ್ಲ. ಅವ್ರ ವೈಯಕ್ತಿಕ ಏನೇನಾಗಿದೋ ಗೊತ್ತಿಲ್ಲ ಸರ್. ಅದು ಹೆಂಡ್ತಿ ಮತ್ತು ಸಮಾಜದವ್ರು ಏನು ಹೆಂಡ್ತಿ ಏನು ಪ್ರೂಫ್ ಆಯಿತು ನಿನ್ನ ಹತ್ರ, ಹಗಲೆಲ್ಲ ಹೆಂಡ್ತಿಗೆ ನೀನು ಅನುಮಾನ ಪಡ್ತೀಯಲ್ಲ ಅಂತ ಕೇಳಿದಾಗ ಅವನು ಗುಪ್ತವಾಗಿ CC ಕ್ಯಾಮ್ರಾನ ಫಿಟ್ ಮಾಡಿ ಇದನ್ನು ರೆಡ್ ಹ್ಯಾಂಡಾಗಿ ಹಿಡಿದಿರೋದು ಸರ್. ಇದು ನಿಜ ಸರ್ ನಡೆದಿರೋದು. ಅವ್ರ ಜೀವನದಲ್ಲಿ ವೈಯಕ್ತಿಕ ಏನಾಗಿದೆ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಇದು ಪದೇ ಹೇಳ್ತಾ ಇದ್ದೀರಿ ಸರ್. ಅದು ಸತ್ಯ ಇಲ್ಲ. ಆದರೆ ಯಾಕಂದರೆ ಆ ಹುಡುಗಿ ಅದರಲ್ಲಿ ಕೋಆಪ್ರೇಟ್ ಮಾಡಿರೋದು ವಿಡಿಯೋದಲ್ಲಿ ಇದೆ ಸರ್. ಅದು ಕಣ್ಣಿಗೆ ಕಾಣ್ತಾರೆ ನಿಜ. ಕಣ್ಣಿಗೆ ಕಾಣಲಿದ್ದು ನಿಜ ಏನಂತ ಅದು ಗೊತ್ತಿಲ್ಲ ಸರ್. ಆ ಪರಮಾತ್ಮನಿಗೆ ಗೊತ್ತು.